हरिः श्रीं श्रीगुरुभ्यो नमः। सर्वैर्गिरीन्द्रसदनैः मदनोऽपि दारैः दूरीकृतश्च बदरीपुरवासिभिस्तैः यस्याश्रयात् सकलदैवतदैवतेषु व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वन्दे ऋषिकेशमथोन्द्रसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमेमि श्रीराममञ्चे अहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतद्भिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये। हरिः श्रीं श्रीगुरुभ्यो नमः। अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिराम्। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 3ನೆಯ ಸರ್ಗದಲ್ಲಿ ವಿಚಾರ ಮಾಡ್ತಾ ಇರುವಂಥದ್ದು. ವಾಸುದೇವ ಆ ಪಾಚಕದಲ್ಲಿ ಅತ್ಯಂತ ಸುಂದರವಾದ ತನ್ನ ಆಟಪಾಠಗಳಿಂದ ಜನರ ಮನಸ್ಸೆಳೆತಿದ್ದ. ನಡಿಲಾಯ ಭಟ್ಟರೇ ಪ್ರಸಿದ್ಧ ವ್ಯಕ್ತಿಗಳು. ಪ್ರಸಿದ್ಧ ವಿದ್ವಾಂಸರಾದಂಥ ನಡಿಲಾಯ ಭಟ್ಟರ ಮಗ. ಅಲ್ಲಿ ಇಬ್ಬರು ಪ್ರಸಿದ್ಧರೇ ಆಗಿಬಿಟ್ಟಿದ್ರು. ನಡಿಲಾಯ ಭಟ್ರು ಎಂದಿನಿಂದಲೂ ಪ್ರಸಿದ್ಧರೇ ಅವರ ವಿದ್ವತ್ತಿನಿಂದ. ಈಗ ಅತ್ಯಂತ ಸೌಂದರ್ಯ ಹಾಗೂ ಬಹಳ ಚುರುಕಾದಂತಹ ತನ್ನ ಬುದ್ಧಿಮತ್ತೆಯಿಂದ ವಾಸುದೇವನು ಕೂಡ ಪ್ರಸಿದ್ಧನಾಗಿ ಬಿಟ್ಟಿದ್ದ. ಜನರೆಲ್ಲರೂ ಆ ವಾಸುದೇವನನ್ನು ನೋಡಿ ಬಹಳ ಆನಂದಿಸ್ತಾ ಇದ್ರು. ಮತ್ತು ಹೀಗೆ ಆ ವಾಸುದೇವನ ಪ್ರತಿಭೆ ಅಲ್ಲೆಲ್ಲವೂ ಒಂದಷ್ಟು ಜನರಿಗೆ ಹಾಗೆ ಕಾಣಿಸ್ತಾ ಇತ್ತು ಅಂತ ಅರ್ಥ. ಇಂಥದ್ದೆಲ್ಲ ನಡೆದಿದೆ. ಅವನ ಉಪನಯನ ಕಾರ್ಯ, ಆ ಉಪನಯನ ನಂತರದ ನಿತ್ಯ ಅನುಷ್ಠಾನಗಳು, ಬ್ರಹ್ಮಚರ್ಯ ವ್ರತಾನುಷ್ಠಾನವನ್ನು ಯಾವ ಲೋಪವೂ ಇಲ್ಲದೆ ನಿರ್ದೋಷವಾಗಿ ಅನುಷ್ಠಾನ ಮಾಡಿಕೊಂಡಿದ್ದವ ವಾಸುದೇವ. ಇಷ್ಟೆಲ್ಲ ಹೇಗೆ ಹೊಂದಿ ಬರ್ತದೆ ಅಂದರೆ, ಯಾರೋ ಒಬ್ಬ ಮನೆಯಲ್ಲಿ ಹುಟ್ಟಿದಂತಹ ಯಾರೋ ಒಂದು ಗಂಡು ಮಗ ಅನ್ನುವಷ್ಟೇ ಅಲ್ಲ. ಈ ವಾಸುದೇವ ಅಂದರೆ ಮುಖ್ಯ ಪ್ರಾಣದೇವರ ಅವತಾರ ರೂಪನೇ ಆಗಿದ್ದ. ಆದರೆ ತನ್ನ ಮುಖ್ಯ ಪ್ರಾಣತ್ವವನ್ನು, ಜೀವೋತ್ತಮತ್ವವನ್ನು ಅವನು ಮರೆಮಾಡಿಕೊಂಡಿದ್ದ. ಮರೆಮಾಚಿಕೊಂಡು ಸಾಧಾರಣ ಮನುಷ್ಯ ಬಾಲಕನ ಹಾಗೆ ಅವನು ಆ ಪರಿಸರದಲ್ಲಿ ತಿರುಗಾಡ್ತಾ ಇದ್ದ. ಬಟ್ಟೆಯ ಚೂರನ್ನ ಕೌಪೀನವಾಗಿ ಧರಿಸಿ ಕಾಲಿಗೆ ಪಾದರಕ್ಷೆಯನ್ನು ಕೂಡ ಧರಿಸದೆ ಅಲ್ಲಲ್ಲಿ ಅವ ತಿರುಗಾಡ್ತಾ ಇದ್ದದ್ದು ಹೌದು. ಇದು ಆ ದೇವತೆಗಳಿಗೆಲ್ಲ ಆಶ್ಚರ್ಯವಾಯಿತು. ಯಾಕೆ ಅಂದರೆ ಇವನು ಜಗದೀಶ್ವರ, ಭುವನ ಭರ್ತುಹು ಅಂತ ಹೇಳ್ತಾರೆ. ಅಂದರೆ ಇಡೀ ಜಗತ್ತಿಗೆ ಒಡೆಯನಾದಂತಹ ಮುಖ್ಯ ಪ್ರಾಣಾವತಾರನಾದಂತಹ ಈ ವಾಸುದೇವ ಒಂದು ತುಂಡು ಬಟ್ಟೆಯನ್ನು ಕೌಪೀನವಾಗಿ ಧರಿಸಿ ಪಾದರಕ್ಷೆಯನ್ನೇನೋ ಧರಿಸದೆ ಆ ಸುತ್ತಲಿನ ಅಡವಿ ಸ್ಥಳಗಳಲ್ಲೆಲ್ಲ ಅಡ್ಡಾಡ್ತಾ ಇರುವುದನ್ನು ನೋಡಿದರೆ ಇದರ ಅಭಿಪ್ರಾಯ ಏನೆಂದರೆ ತನ್ನ ಜಗದಧೀಶತ್ವವನ್ನು ಹೊರಗೆ ಅವ ತೋರುವುದಿಲ್ಲ ಅಂತ ಅರ್ಥ. ಮರೆಮಾಚಿದ್ದಾನೆ. ತನ್ನ ವೈಭವ ಏನುಂಟು, ಇಂದ್ರನ ವೈಭವವೇ ಅತಿ ವೈಭವ ಅಂತ ಲೋಕದಲ್ಲಿ ನಾವು ಪುರಾಣಗಳಲ್ಲಿ ಗ್ರಹಿಸ್ತೇವೆ.
ಹೀಗೆ ಇಂದ್ರನ ಮೇಲ್ಪಟ್ಟು ಇರುವ ದೇವತೆಗಳ ಮಹಾವೈಭವಗಳನ್ನು ನಾವು ಕೇಳ್ತೇವೆ. ಇವನಂತೂ ಜೀವೋತ್ತಮನಾದ ಮುಖ್ಯ ಪ್ರಾಣನೇ. ಇಷ್ಟೆಲ್ಲ ದೇವತಾ ವೈಭವ, ದೇವತೋತ್ತಮ, ಹಾಗೆಯೇ ಜೀವೋತ್ತಮನೇ ಆಗಿರುವಂತಹ ಮುಖ್ಯ ಪ್ರಾಣ ಇವ ತನ್ನ ಅಷ್ಟು ಮೂಲ ವೈಭವ ಅಷ್ಟಿದ್ರೂ ಕೂಡ ಇಲ್ಲಿ ನೋಡ್ಲಿಕ್ಕೆ ಹೀಗಿದ್ದಾನೆ ಇವ. ಇದೆಲ್ಲವೂ ಕೂಡ ತನ್ನ ಸ್ವರೂಪವನ್ನ ಮರೆಮಾಚುವಂಥದ್ದು. ಇದು ದೇವಸಭೆಯಲ್ಲಿ, ದೇವತಾ ಲೋಕದ ಸಭೆಯಲ್ಲೆಲ್ಲ ಇದು ಬಹಳ ಕುತೂಹಲವನ್ನ ಉಂಟು ಮಾಡಿತ್ತು. ಕುತೂಹಲ ಮಾತನೋತ್ತು, ಇದು ದೇವಸಭೆಯಲ್ಲಿ ಕುತೂಹಲವನ್ನ ಉಂಟು ಮಾಡಿತ್ತು ಅಂತ ಹೀಗೆ ವರ್ಣಿಸ್ತಾರೆ ನಾರಾಯಣ ಪಂಡಿತಾಚಾರ್ಯ. ನಂತರದಲ್ಲಿ ಆ ಪರಿಸರ, ಆ ಪಡುಮನೆಯ ಪರಿಸರದಲ್ಲಿ ಅಡವಿಯ ಸುತ್ತಲೂ ಅಡವಿ ಪ್ರದೇಶ, ಹಾಗೆ ಸ್ವಲ್ಪ ಗದ್ದೆ ಎಲ್ಲ ಉಂಟು. ಗದ್ದೆ, ಅಡಿಕೆ ತೋಟ ಇವೆಲ್ಲ ಮಾಮೂಲಾಗಿ ಕರಾವಳಿ ಭಾಗದಲ್ಲಿ ಒಂದಷ್ಟು ಬೇಸಾಯ ಮಾಡುವುದರಿಂದ ಆ ಕೃಷಿ ಭೂಮಿ ಉಂಟು. ಆದರೆ ಪಾಜಕದ ಸಮೀಪಕ್ಕೆ ಇದ್ದದ್ದು ದಟ್ಟಡವಿ. ಆ ದಟ್ಟಡವಿಯಲ್ಲೆಲ್ಲ ಈ ವಾಸುದೇವ ತಿರುಗಾಡ್ತಾ ಇದ್ದವು. ಅಲ್ಲಿ ಒಂದು ಮಹಾ ದೊಡ್ಡ ಸರ್ಪ ಕಾಣಿಸ್ತು. ಆ ದೊಡ್ಡ ಸರ್ಪ ಅದು ಬಹಳ ಕೋಪದಿಂದ, ಕೆಂಪುಗಣ್ಣಿನಿಂದ ಅಲ್ಲಲ್ಲೇ ಓಡಾಡ್ತಿತ್ತು. ಅದು ಕೊಲ್ಲಲಿಕ್ಕೆ ಬಂದದ್ದು, ಮತ್ತೆ ನೇನಲ್ಲ, ಕೊಲ್ಲಲೇಬೇಕಂತ ಅಲ್ಲಿ ಸರಿದಾಡ್ತಾ ಇದ್ದಂತಹ ಸರ್ಪ. ಅದು ಆ ಪಾಜಕದ ಸುತ್ತಲಿನ ಪಾಜಕ ಪ್ರದೇಶದಲ್ಲಿದ್ದಂತಹ ಜನರಿಗೆಲ್ಲ ಬಹಳ ಭಯವನ್ನು ಉಂಟು ಮಾಡ್ತಿತ್ತು. ಮಹಾ ವಿಷಸರ್ಪ. ಈ ವಿಷಸರ್ಪ ಕಚ್ಚಿ ಬಿಟ್ರೆ ಮತ್ತೇನು ಬೇಡ, ಮತ್ತೆ ಆ ಕ್ಷಣಕ್ಕೆ ಜೀವ ಹೋಗ್ಬೇಕು. ಆ ರೀತಿ ಮೃತ್ಯು ಭಯವನ್ನು ಉಂಟು ಮಾಡುವ ಸರ್ಪ ಅಲ್ಲಿ ಸರಿದಾಡ್ತಾ ಉಂಟು. ಅದಕ್ಕೆ ಅದನ್ನು ಹೇಳುವುದು ಹೇಗೆ ಅಂದರೆ, ಅವನೊಬ್ಬ ಅಸುರ ಅಂತ ಹೇಳ್ತಾರೆ. ಆ ಸರ್ಪ ರೂಪದಿಂದ ಬಂದವನೊಬ್ಬ ಅಸುರ. ಆ ಅಸುರ ಅವನು ಕಲಿಯ ಅನುಚರ. ಕಲಿಯ ಅನುಚರನಿಗೆ ಸಹಜವಾಗಿ ಮುಖ್ಯ ಪ್ರಾಣದೇವರಲ್ಲಿ ಸ್ವಭಾವ ಸಹಜವಾದ ದ್ವೇಷ ಇರ್ತದೆ. ಕಲಿಯ ಅನುಚರರಿಗೆಲ್ಲ ಅವರ ಮುಖ್ಯ ಸ್ವಭಾವ ಏನು ಅಂದರೆ ಹರಿದ್ವೇಷ ಮತ್ತು ಹರಿಭಕ್ತರ ದ್ವೇಷ. ಹರಿಭಕ್ತಾಗ್ರಣಿಯಾಗಿರುವಂತಹ ವಾಸುದೇವ ಅವನು ಇಲ್ಲಿ ವಾಸ ಮಾಡ್ತಾನೆ. ಹಾಗಾಗಿ ವಾಸುದೇವ ಬಾಲರೂಪದಲ್ಲಿದ್ದಾನಲ್ಲ, ಅವನನ್ನ ಕಡಿದು ಅವನನ್ನು ಕೊಂದು ಬಿಡಬೇಕು ಅನ್ನೋ ಉದ್ದೇಶದಿಂದ ಆ ಒಬ್ಬ ಅಸುರ, ಅಂದರೆ ಕಲಿಯ ಪರಿವಾರದವನಾದ ಅಸುರ ಸರ್ಪರೂಪದಿಂದ ಅಲ್ಲಿ ತಿರುಗಾಡ್ತಾ ಇದ್ದ. ಜನರಿಗೇನು ಬಹಳ ಭಯವನ್ನ ಉಂಟು ಮಾಡ್ತಿದ್ದಾವ. ಹೀಗಾಗಿತ್ತು. ಇಷ್ಟನ್ನ ನಾವು ಮೊದಲಿಗೆ ನೋಡಿದ್ದು. ಸರ್ಪಮಯೋ ಅಸುರ ಅಂತ, ಸರ್ಪರೂಪದ ಅಸುರ ಓಡಾಡ್ತಿದ್ದ ಅಂತ. ತ್ವರಿತ ಮುದ್ಯತ ವಿಸ್ತೃತ ಮಸ್ತಕ ಪ್ರತಿದದಂಶಯದೈನಮವೀಕ್ಷತಂ ಪ್ರಭುಪದಾರುಣ ಚಾರುತರಾಂಗುಲಿ ವಿಹೃತಿ ಪಿಷ್ಟತನು ಪ್ರತತಾಮಸಃ. ಅವನು ಆ ಸರ್ಪ ಅಲ್ಲಿ ತಿರುಗಾಡ್ತಾ ಇದೆ. ವಾಸುದೇವನು ಆ ಸಮೀಪದ ಸ್ಥಳ, ಆ ಪಡುಮನೆಯ ಸಮೀಪ, ಪಡುಮನೆಯ ಹೊರಭಾಗ ಬಯಲು, ಅಲ್ಲೆಲ್ಲ ತಿರುಗಾಡ್ತಾ ಕುಣಿದಾಡ್ತಾ ಇರುವಂತಹ ಹುಡುಗ ಇವ ವಾಸುದೇವ. ಇವನನ್ನ ಕಚ್ಚಿ ಬಿಡಬೇಕು, ಕಡಿದು ಹಾಕಬೇಕು ಅಂತ ಬಂತು. ಹಾಗಾಗಿ ವಾಸುದೇವ ಸಮೀಪಕ್ಕೆ ಬಂದಾಗ ಆ ಸರ್ಪ ಹೆಡೆ ಬೀಳಿಸಿ, ಒಮ್ಮೆಲೆ ಹೆಡೆ ಬೀಳಿಸಿ ಪಟ್ಟನೆ ವಾಸುದೇವನ ಪಾದಕ್ಕೆ ತನ್ನ ಹೊಡೆತವನ್ನು ಕೊಡ್ತು. ಹೆಡೆ ಬೀಳಿಸಿ ವಾಸುದೇವನ ಆ ಕೋಮಲವಾದಂತಹ ಪಾದಕ್ಕೆ ಹೊಡೆತ ಕೊಡ್ತು. ಆ ಹೊಡೆತ ಕೊಟ್ಟ ಕೂಡಲೇ ಅದು ವಿಷ ತುಂಬಿದಂತಹ ಹಲ್ಲಿನ ಹೊಡೆತ ವಾಸುದೇವನಿಗಾಗಿ ಕೂಡಲೇ ಅವನು ಮೃತನಾಗಬೇಕು, ಇದು ಉದ್ದೇಶ. ಆದರೆ ವಾಸುದೇವನಿಗೆ ಯಾವ ರೀತಿಯ ವಿಕಾರವೂ ಆಗಲಿಲ್ಲ. ವಾಸುದೇವನಲ್ಲಿ ಯಾವ ವ್ಯತ್ಯಾಸವೂ ದೇಹದಲ್ಲಿ ವ್ಯತ್ಯಾಸವೇ ಆಗಲಿಲ್ಲ. ಆದರೆ ಆ ವಾಸುದೇವನ ಪಾದವನ್ನಕ್ಕೆ ತನ್ನ ಹಲ್ಲನ್ನು ತಾಗಿಸಿ ಕಡಿದಂತಹ ಅಸುರ ಬಹಳ ಬಹಳ ನರಳಿ ಬಿಟ್ಟ. ಅವನಿಗೇನಾಯ್ತು, ಸರ್ಪ ಯಾವಾಗಲೂ ಅದು ಕಡಿತದೆ, ಆಮೇಲೆ ಸರ್ಪಕ್ಕೇನು ನೋವಾಗುವುದಿಲ್ಲ ಅಲ್ವಾ, ಕಡಿಸಿಕೊಂಡವರಿಗೆ ನೋವಾಗಬೇಕು. ಕಡಿಸಿಕೊಂಡವ ವಾಸುದೇವ, ಆದರೆ ಸರ್ಪಕ್ಕೆ ಅದಕ್ಕೆ ನರಳಿಕೆ ಪ್ರಾರಂಭ ಆಯಿತು, ಜೋರಾಗಿ ನರಳಲಿಕ್ಕೆ ಶುರು ಮಾಡ್ತು. ಅದು ಯಾಕೆ ಅಂದರೆ
ಆ ವಾಸುದೇವ ಸ್ವಲ್ಪ ಆ ಬೆರಳನ್ನ ತನ್ನ ಆ ಕೆಂಪಾದ ಆ ಕೆಂದಾವರೆಯಂತಹ ಪಾದದಲ್ಲಿರುವಂತಹ ಬೆರಳ ತುದಿಯನ್ನು ಸ್ವಲ್ಪ ಅಲುಗಾಡಿಸಿದ. ಹೆಡೆ ಬಿಡಿಸಿದಂತಹ ಸರ್ಪ ಅದರ ಹೊಡೆತ ಆದದ್ದು ವಾಸುದೇವನ ಪಾದಗಳಿಗೆ, ಕೆಂದಾವರೆಯಂತಹ ಮೃದು ಪಾದಕ್ಕೆ. ಆ ವಾಸುದೇವ ತನ್ನ ಪಾದದ ಬೆರಳುಗಳನ್ನು ಸ್ವಲ್ಪ ಆಚೀಚೆ ಸರಿದಾಡಿಸಿದ ಕೂಡಲೇ ಆ ಸರ್ಪ ಅವನ ಆ ಬೆರಳುಗಳ ಪಾದದ ಬೆರಳುಗಳ ಸರಿದಾಟಕ್ಕೆ ಹೊಡೆತತಿ. ಹೀಗಾಗಿ ಅದೇನಾಗಿ ಹೋಯ್ತು ಅಂದ್ರೆ ಹಿಟ್ಟಾಗಿ ಹೋಯ್ತು. ವಿಹೃತಿ ಪಿಷ್ಟತನು ಪ್ರತತಾಮಸಃ. ವಿಹೃತಿ ಅಂದ್ರೆ ವಿಹಾರ ಅಂತ. ಮಕ್ಕಳು ನಿಂತಲ್ಲಿ ನಿಲ್ಲುವುದಿಲ್ಲ. ಮಕ್ಕಳ ಲೀಲೆ ಹೇಗಿರ್ತದೆ, ಸುಮ್ಮನೆ ಎಲ್ಲಿ ನಿಲ್ತಾರೆ ಮಕ್ಕಳು, ಕೈಕಾಲ ಆಡಿಸ್ತಾರೆ, ಕುಣಿದಾಡ್ತಾರೆ, ಬೆರಳನ್ನಾದ್ರೂ ಆಡಿಸ್ತಾರೆ. ಹಾಗೆ ಇವನು ಪಾದದ ಬೆರಳನ್ನ ಸಣ್ಣ ಹುಡುಗ ಹೇಗೆ ತನ್ನ ಪಾದವನ್ನು ಅಲುಗಾಡಿಸ್ತಾನೋ, ಪಾದದ ಬೆರಳುಗಳನ್ನ ಬಹಳ ಹಗುರವಾಗಿ ತನ್ನ ಪಾದದ ಬೆರಳುಗಳನ್ನು ಆಡಿಸುವಂಥ ಆಟ ಮಾಡಿದ ವಾಸುದೇವ. ಹೀಗೆ ಆಟ ಮಾಡಿದಾಗ ಅದು ಆ ಸರ್ಪದ ಹೆಡೆಯ ಮೇಲೆ ವಾಸುದೇವನ ಪಾದದ ಸರಿದಾಟ. ಅಷ್ಟಕ್ಕೆ ಆ ಹೆಡೆಯಿಂದ ಹಿಡಿದು ಅವನ ದೇಹವೆಲ್ಲ ನಜ್ಜುಗುಜ್ಜಾಗಿ ಚೂರ್ಣೀಕೃತವಾಗಿ ಪುಡಿಯಾಗಿ ಹೋಯಿತು ದೇಹ. ಆದ್ರೆ ಈಗಾಗಲೇ ಕಡಿದಿದ್ದಾನೆ. ವಾಸುದೇವನಿಗೆ ಏನಾಯ್ತು ಅಂದ್ರೆ ಏನೂ ಆಗಲಿಲ್ಲ. ಯಾಕೆ? ಆ ಮೃದುಪಾದದ ಮೇಲೆ ಹೊಡೆತ ಕೊಟ್ಟಂತಹ ಅಸುರ ಇದ್ನಲ್ಲ, ಅಸುರ ರೂಪದ ಸರ್ಪರೂಪದ ಅಸುರ, ಅವನೇ ಬಹಳ ನರಳಿ ಹೋದ. ಅವನು ಬಹಳ ಪೆಟ್ಟು ತಿಂದು ನರಳ ಆಡ್ತಾನೆ. ಅವನಿಗೆ ಬಹಳ ಸಂಕಟವಾಗ್ತಾ ಇದೆ. ಕೊನೆಗೆ ವಾಸುದೇವ ತನ್ನ ಆ ಕೆಂದಾವರೆಯ ಬಣ್ಣದ ಪಾದವನ್ನ ಒಂದು ಆಟದಂತೆ ಅಲುಗಾಡಿಸುವಾಗ ಸರ್ಪದ ಹೆಡೆ ಹಾಗೂ ಸರ್ಪದ ಮೈ ಮೇಲೆ ಇವನ ಪಾದ ಸರಿದಾಡಿದಾಗ ಆ ಸರ್ಪ ಹಿಟ್ಟಾಗಿ ಬಹಳ ಸಂಕಟದಲ್ಲಿ ಅದು ಪಟ್ಟೋಯ್ತು. ಆ ಮೃತ ಸರ್ಪವನ್ನ ಸಂಹಾರ ಮಾಡಿಯೇ ಬಿಟ್ಟ ವಾಸುದೇವ. ಹೀಗೆ ಅಸುರ ಸಂಹಾರ ಅನ್ನೋ ಕಾರ್ಯ ಮಾಡಿದ್ದಾನೆ ವಾಸುದೇವ. ನಮಗೆ ಮುಖ್ಯ ಪ್ರಾಣದೇವರ 3 ರೂಪಗಳನ್ನ, 3 ಅವತಾರಗಳನ್ನ ನಾವು ವಿಚಾರ ಮಾಡ್ತೇವೆ. ಹನುಮಂತ, ಆ ಹನುಮಂತನ ಅವತಾರ ಮುಖ್ಯ ಪ್ರಾಣ ಮಾಡುವಾಗ ಅಲ್ಲಿ ಬಲ ಕಾರ್ಯವೂ ಪ್ರಧಾನವೇ, ಹಾಗೆಯೇ ಜ್ಞಾನ ಕಾರ್ಯವೂ ಇದೆ. ಆ ಜ್ಞಾನ ಕಾರ್ಯ ಅಲ್ಲಲ್ಲಿ ರಾಮಾಯಣವನ್ನು ಓದುವಾಗ ನಮಗೆ ತಿಳಿಯುತ್ತದೆ. ರಾಮಾಯಣಗಳು ಒಂದೆರಡಲ್ಲ, ಬಹು ರೀತಿಯ ರಾಮಾಯಣಗಳು, ಬಹುವಿಧ ರಾಮಾಯಣಗಳು. ಯಾವ ರಾಮಾಯಣದಲ್ಲಿ ನೋಡಿದರೂ ಕೂಡ ಹನುಮಂತನ ಮಹಾಮಹಿಮೆ ಗೊತ್ತಾಗ್ತದೆ. ಅದರಲ್ಲಿ ಬಲ ಕಾರ್ಯ ಹೇಗೋ ಜ್ಞಾನ ಕಾರ್ಯವೂ ಕೂಡ ಹನುಮಂತ ನಡೆಸಿದ ಬಲ ಕಾರ್ಯವನ್ನು ವರ್ಣಿಸ್ತಾರೆ. ಹೀಗೆ ಹನುಮದ ಅವತಾರ ಬಲ ಕಾರ್ಯ ಹಾಗೂ ಜ್ಞಾನ ಕಾರ್ಯವನ್ನು ಪ್ರಧಾನವಾಗಿ ಹೊಂದಿದಂತಹ ಅವತಾರ. ಭೀಮ ಬಲಪ್ರಧಾನ ಕಾರ್ಯವನ್ನೇ ಭೀಮಾವತಾರದಲ್ಲಿ ಮುಖ್ಯ ಪ್ರಾಣ ನಡೆಸಿದ್ದು ಅಂತ ಒಂದು ಗ್ರಹಿಕೆ. ಆದರೆ ಭೀಮಾವತಾರದಲ್ಲಿ ಸಹ ಸಾಕಷ್ಟು ಉತ್ತಮವಾದಂತಹ ಜ್ಞಾನ ಕಾರ್ಯವನ್ನು ನಡೆಸಿರುವಂಥದ್ದಿದೆ. ಮಹಾಭಾರತವನ್ನು ನೋಡ್ಬೇಕು. ನಾವೆಷ್ಟು ನೋಡಿರ್ತೇವೆ? ಏನೂ ನೋಡಿರೋದಿಲ್ಲ. ನಾವೇನೂ ಓದದೆ ಕೂತಲ್ಲೇ ಏನಾದರೂ ಹೇಳಲಿಕ್ಕೆ ಹೋದ್ರೆ ಎಲ್ಲ ತಪ್ಪಾಗಿ ಬಿಡ್ತದೆ. ಹಾಗಾಗಿ ಅದು ನಮ್ಮ ಗ್ರಹಿಕೆಗೆ ತಕ್ಕ ಹಾಗಲ್ಲ, ಮೂಲ ಗ್ರಂಥಗಳಲ್ಲಿ ಉಂಟು. ಹಾಗೆ ಮಹಾಭಾರತದಲ್ಲಿ ಆ ಭೀಮನ ವರ್ಣನೆ ಮಾಡುವಾಗ ಭೀಮ ಬಲ ಕಾರ್ಯವನ್ನು ಪ್ರಧಾನ ಮಾಡುವುದರ ಜೊತೆಯಲ್ಲಿ ಜ್ಞಾನ ಕಾರ್ಯವನ್ನು ಕೂಡ ನಡೆಸಿದ್ದನ್ನು ನಾವು ಹೇಳ್ತೇವೆ. ಎಲ್ಲ ಪುರಾಣಗಳಲ್ಲೂ ಪಾಂಡವರ ಕಥಾ ವಿಶೇಷಗಳನ್ನು ನೋಡುವಾಗ ಗೊತ್ತಾಗ್ತದೆ. ಈಗ ಮಧ್ವರೂಪ, ಈ ಮಧ್ವಾವತಾರ ಮುಖ್ಯ ಪ್ರಾಣ ಮಾಡಿದಾಗ ಇಲ್ಲಿ ಬಲ ಕಾರ್ಯವೂ ಕಾಣ್ತದೆ ಮತ್ತು ಜ್ಞಾನ ಕಾರ್ಯವೂ ಕಾಣ್ತದೆ. ಬಲ ಕಾರ್ಯ ಏನು? ಇದೇ ಅಸುರ ಸಂಹಾರ, ಸರ್ಪರೂಪದ ಅಸುರನ ಸಂಹಾರ. ಹುರುಳಿ ಕಾಳನ್ನು ತಿಂದದ್ದು, ಬಾಣಿ ತುಂಬ ಹುರುಳಿ ಕಾಳು ಇದ್ದದ್ದನ್ನೆಲ್ಲ ತಿಂದ, ಅದೊಂದು ಬಲ ಕಾರ್ಯವೇ. ಮತ್ತು ಇಲ್ಲಿ ಈ ಸರ್ಪ ರೂಪದ ಅಸುರನನ್ನು ಸಂಹಾರ ಮಾಡಿದ್ದು, ಕಡೆಗೆ ಅವನು ನಿಶ್ಚಿತಮೇವ ಲಿಪಿಕುಲಂ ಖಲು ತಾತ ಗತೇ ದಿನೇ, ಲಿಪಿಕುಲಂ ಖಲು ತಾತ ದಿನೇ ಗತೇ ದಿನೇ ಲಿಖಿತಮೇವ ಪುನರ್ಲಿಖಿತಂ ಕುತಃ ಅಂತ ಕೇಳ್ತಾನೆ ವಾಸುದೇವ. 3 ವರ್ಷದ ಮಾಣಿ.
ಎಷ್ಟೇ 2 ವರ್ಷ 2.5 ವರ್ಷದ ಹುಡುಗ ಅವ್ನು ಕೇಳ್ತಾನೆ ಲಿಖಿತಮೇವ ಪುನರ್ಲಿಖಿತಂ ಕುತಃ ಅಂತ. ಇದು ಜ್ಞಾನ ಕಾರ್ಯಕ್ಕೆ ಸಂಬಂಧಿಸಿದಂತಹ ಮಾತು. ಶಿವಮಡಿ ನಾಯರು ನಯ್ಯಂಪಳ್ಳಿಯಲ್ಲಿ ಶಿವಮಡಿ ನಾಯರ ಅವರ ಮಾತುಗಳ ಅವರ ಪ್ರವಚನದಲ್ಲಿದ್ದಂತಹ ದೋಷಗಳನ್ನೆಲ್ಲ ಎತ್ತಿ ಹೇಳಿ ಅದು ಸರಿಯಾದ ವ್ಯಾಖ್ಯಾನವನ್ನು ಹೀಗೆ ಮಾಡಬೇಕಾಗಿತ್ತು ಭಟ್ರೆ, ಸ್ವಲ್ಪ ವ್ಯತ್ಯಾಸ ಆಗಿ ಹೋಯ್ತಲ್ಲ ಅಂತ ಅಲ್ಲಿ ಕೂಡ ಒಂದು ತಿದ್ದುಪಡಿ ಮಾಡಿ ಚಂದವಾದಂತಹ ಆ ಪ್ರವಚನವನ್ನ ಮಾಡಿಯೇ ಬಿಟ್ಟ ವಾಸುದೇವ. ಅಲ್ಲಿ ಜ್ಞಾನ ಕಾರ್ಯ ಕಾಣಿಸಿದೆ. ಇವೆಲ್ಲವೂ ಏನ್ ಹೇಳ್ತದೆ, ಬಾಲ್ಯಕಾಲದಲ್ಲೇ ವಾಸುದೇವ ತೋರಿದಂತಹ ಬಲಕಾರ್ಯ ಮತ್ತು ಜ್ಞಾನ ಕಾರ್ಯ ಎರಡೂ ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು ದೇವತಾ ಜನರು ಅವತಾರ ಮಾಡಿದಾಗ ಹೇಗೆಲ್ಲ ಏನೆಲ್ಲ ಅವರು ತೋರಿಸ್ತಾರೆ ತಮ್ಮ ಮಹಿಮೆಗಳನ್ನ ಬಲಕಾರ್ಯವಾಗಿ ಜ್ಞಾನ ಕಾರ್ಯವಾಗಿ ಹೇಗೆ ತೋರಿಸ್ತಾರೆ ಎನ್ನುವುದನ್ನು ನಾನು ತಿಳಿಯಲಿಕ್ಕೆ ಆಗ್ತದೆ. ಈಗ ಮುಂದೆ ಹೇಳುವ ಗರುಡ ತುಂಡಮಿವ ಪ್ರತಿಪನ್ನವಾನ್ ದ್ವಿಜಕುಮಾರ ಪದಂ ಸಮಮಾರಚ ತ್ವಮುಚಿತಂ ಚರಿತಂ ಮಹತಾಮಿದಂ ಸುಮನಸೋ ಮನಸೇಷ್ಟಮ ಪೂಜಯನ್. ಇದು ಹೇಗೆ ಆಗಿ ಹೋಯ್ತು ಅಂದ್ರೆ, ಆ ಅಸುರ ಬಂದ ಸರ್ಪರೂಪದಲ್ಲಿ ಅಸುರ ಬಂದವ, ಸರ್ಪವಲ್ಲವೇ, ಸರ್ಪಕ್ಕೆ ಯಾರ ಭಯ? ಗರುಡನ ಭಯ ಇರ್ತದೆ. ಗರುಡ ತುಂಡಮಿವ ಪ್ರತಿಪನ್ನವಾನ್, ಹೇಗೆ ಅಂದ್ರೆ ಗರುಡನ ಕೊಕ್ಕು ತಾಗಿದಂತಹ ಆ ಸರ್ಪ ಅದು ಪ್ರಾಣ ನೀಗಿಕೊಂಡು ಬಿಡ್ತದೆ. ಹಾಗೆಯೇ ನಮ್ಮ ಇಲ್ಲಿ ಭಟ್ಟರ ಮಗನ ಕಾಲಿನಡಿಯಲ್ಲಿ ಸರ್ಪ ಸಿಕ್ಕಿಬಿಟ್ಟಿದೆ. ಭಟ್ಟರ ಮಗನ ಕಾಲಿನಡಿ ಸಿಕ್ಕು ಆ ಸರ್ಪರೂಪದ ಅಸುರ ಅವನು ಪ್ರಾಣತ್ಯಾಗ ಮಾಡಬೇಕಾಯ್ತು. ಇದರ ಅಭಿಪ್ರಾಯ ಏನು ಅಂದ್ರೆ, ಇದನ್ನ ನೋಡಿ ಸಮುಚಿತಂ ಚರಿತಂ ಮಹತಾಮಿದಂ. ಮಹತಾಂ ಅಂದ್ರೆ ಮಹನೀಯರು, ಮಹನೀಯರಿಗೆ ಯೋಗ್ಯವಾದಂತಹ ಈ ಒಂದು ಲೀಲೆ, ಇದು ಸಮುಚಿತವಾದಂತಹ ಲೀಲೆ. ಯಾರಿಗೆ? ಮಹನೀಯರಾದವರಿಗೆ ಯೋಗ್ಯವಾದಂತಹ ಲೀಲೆ ಇದಾಗಿದೆ. ಇದನ್ನ ಈ ರೀತಿಯಾಗಿ ದೇವತೆಗಳೆಲ್ಲ ತಿಳಿದ್ರು. ಮನಸ ಸುಮನಸಃ, ಹೀಗಾಗಿ ಮನಸ ಇಷ್ಟಂ ಸುಮನಸಃ ಅಪೂಜಯನ್. ಈ ರೀತಿ ದೇವತೆಗಳ ಅರ್ಥ ಮಾಡಿಕೊಂಡು ನಮ್ಮ ಭಟ್ರ ಮಗ ಈ ಸರ್ಪರೂಪದ ಅಸುರನನ್ನು ಕೊಂದದ್ದು ಅಂದ್ರೆ ಅದು ಜ್ಞಾನಿಗಳ ಲಕ್ಷಣ. ಅಂದ್ರೆ ಮಹನೀಯರಾದಂತಹ ಹಿರಿಯರಿಂದ ಮಾಡಬೇಕಾದಂತಹ ಯೋಗ್ಯವಾದಂತಹ ಆಚರಣೆ ಇದು. ಯಾಕೆ? ಅಸುರ ಸಂಹಾರ ಮಾಡುವುದರಿಂದ ಭೂಮಿಯ ಭಾರ ನಾಶ ಆಗ್ತದೆ. ಅದೇ ಕೆಲಸವನ್ನೇ ನಮ್ಮ ಮುಖ್ಯ ಪ್ರಾಣ ನಡೆಸ್ತಾ ಇರುವಂಥದ್ದು ಈ ಭಟ್ಟರ ಮಗನಾಗಿ ಅಂತ. ಹೀಗೆ ಇದನ್ನ ದ್ವಿಜಕುಮಾರ ಪದಂ ಸಮ ಮಮಾರ್ಥ, ಈ ಭಟ್ಟರ ಮಗನ ಪಾದಗಳಿಂದ ಸರ್ಪರೂಪದ ಅಸುರ ಸಂಹಾರ ಆದದ್ದು ಇದು ಬಹಳ ಉಚಿತವಾದಂಥದ್ದು ಅಂತ ದೇವತೆಗಳೆಲ್ಲ ಆ ಮುಖ್ಯ ಪ್ರಾಣನನ್ನ ಪೂಜಿಸಿದರು. ಯಾವ ಮುಖ್ಯ ಪ್ರಾಣ? ಬಾಲ ರೂಪದಲ್ಲಿ ಭೂಮಿಯಲ್ಲಿ ಈ ವಾಸುದೇವ ರೂಪದಲ್ಲಿ ಇರುವಂತಹ ಈ ಪುಟ್ಟ ಬ್ರಾಹ್ಮಣೋತ್ತಮರ ಮಗನಾಗಿರುವಂತಹ ವಾಸುದೇವನನ್ನ ದೇವತೆಗಳೆಲ್ಲ ಪೂಜಿಸಿದರು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಇಷ್ಟಮ್ಮ ಪೂಜೆಯನ್, ದೇವತೆಗಳೆಲ್ಲರ ಮನಸ್ಸಿಗೆ ಇಷ್ಟನಾದವನು ಇಷ್ಟಮ್ಮ ಪೂಜೆ, ತಮ್ಮೆಲ್ಲರ ಇಷ್ಟನಾದಂತಹ ಜೀವೋತ್ತಮನಾದ ವಾಸುದೇವನನ್ನ ಅವರೆಲ್ಲ ಪೂಜಿಸಿದ್ರು ಅಂತ ಹೇಳ್ತಾರೆ. ಗಿರೀಶ ಗುರು ಅಮರೇಂದ್ರ ಮುಖೈಶ್ಚ ಯಚ್ಚರಣ ರೇಣುರಧಾರಿ ಸುರೇಶ್ವರೈಃ ಕ್ಷಿತಿಸುರಾಂಘ್ರ್ಯಭಿವಂದನ ಪೂರ್ವಕಂ ಸವಿದಧೇಧ್ಯಯನಂ ಛಲಮಾನುಷಃ. ಈ ಮುಖ್ಯ ಪ್ರಾಣ ಮೂಲ ರೂಪದಲ್ಲಿ ಆಗಲಿ ಅವತಾರ ರೂಪದಲ್ಲಿ ಆಗಲಿ ಎಲ್ಲ ಸಮಯದಲ್ಲಿಯೂ ಸಮಾನವಾದಂತಹ ಬಲಜ್ಞಾನ ಸಂಪನ್ನ. ಮುಖ್ಯ ಪ್ರಾಣದೇವರಿಗೆ ಮೂಲದಲ್ಲಿ ಹೇಗೆ ಜ್ಞಾನ, ಬಲ, ಆನಂದ, ಸಾಮರ್ಥ್ಯ ಇತ್ಯಾದಿ ಶ್ರೇಷ್ಠ ಗುಣಗಳು ಉಂಟೋ ಅದೇ ರೀತಿಯ ಗುಣಗಳು ಅವತಾರ ರೂಪದಲ್ಲೂ ಇರ್ತದೆ. ಮೂಲ ರೂಪದಲ್ಲಿ ಸರ್ವಜ್ಞತೆ ಇದೆ, ಅವತಾರ ರೂಪದಲ್ಲೂ ಸರ್ವಜ್ಞತೆ ಇದೆ. ಮತ್ತು ಮೂಲ ರೂಪದಲ್ಲಿ ಕಲಿ ಸಂಸರ್ಗ ಇಲ್ಲ, ಅವತಾರ ರೂಪದಲ್ಲಿ ಅಲ್ಲಿಯೂ ಕಲಿ ಸಂಸರ್ಗ ಇಲ್ಲ. ಕಲಿ ನಿಗ್ರಹ ಮಾಡುವ ಸ್ವರೂಪದವರು ಮುಖ್ಯ ಪ್ರಾಣದೇವರು.
ಇಲ್ಲಿ ಮೂಲ ರೂಪದಲ್ಲಿಯೂ ಅಷ್ಟೇ, ಅವತಾರ ಮಾಡುವಾಗಲೂ ಅಷ್ಟೇ. ಹಾಗಾಗಿ ಗಿರೀಶ ಗುರುವ ಮರೇಂದ್ರ ಮುಖೈಶ್ಚಯ ಅಂತ. ಅದರಿಂದ ಶಿವನೋ, ಬೃಹಸ್ಪತಿಯೋ, ದೇವೇಂದ್ರನೋ ಮೊದಲಾದಂತಹ ಎಲ್ಲ ಜನರು ಕೂಡ, ದೇವತಾ ಜನರೆಲ್ಲ ಈ ವಾಸುದೇವನ ಪಾದಧೂಳನ್ನ ತಲೆ ಮೇಲೆ ಹೊರ್ತಾರೆ. ಸುರೇಶ್ವರ ಅಂತ ದೇವೋತ್ತಮರಾಗಿರುವಂತಹ ಶಿವ, ಬೃಹಸ್ಪತಿ, ದೇವೇಂದ್ರ ಮೊದಲಾದಂತಹ ಎಲ್ಲ ಆ ಮಹನೀಯರು ದೇವತೋತ್ತಮರು ಕೂಡ ಈ ಯಾವ ವಾಸುದೇವನ ಪಾದಧೂಳನ್ನ ತಲೆ ಮೇಲೆ ಹೊತ್ತು ಆನಂದಿಸ್ತಾರೆ, ಧನ್ಯರಾಗ್ತಾರೆ. ಹೀಗಿರುವಾಗ ಈ ಭೂಮಿಯಲ್ಲಿ ಇರುವಂತಹ, ಭೂಮಿಯ ಮೇಲಿರುವಂತಹ ದೇವತೆಗಳು ಅಂದ್ರೆ ಯಾರು? ಭೂದೇವತೆಗಳು. ಭೂದೇವತೆಗಳು ಅಂದ್ರೆ ಬ್ರಾಹ್ಮಣರು ಅಂತ. ಬ್ರಾಹ್ಮಣರಿಗೆ ಭೂದೇವತೆಗಳು ಅಂತ ಹೇಳ್ತಾರೆ. ಭೂಸುರರು, ಭೂದೇವತಾ ಅಂತ ಹೇಳೋದು, ಭೂದೇವರು. ಇವರೆಲ್ಲರೂ ಕೂಡ ಈ ವಾಸುದೇವನನ್ನು ನೋಡಿ ಆನಂದಿಸಿದರು. ಇವನನ್ನು ನೋಡಿ ಒಂದು ರೀತಿಯ ಗೌರವ ಭಾವ ಬರ್ತಿತ್ತು ಅವರಿಗೆ. ಪುಟ್ಟ ಹುಡುಗ ಇವ, ಆದರೂ ಕೂಡ ಇವನ ಒಂದು ತೇಜಸ್ಸನ್ನು ನೋಡಿ ಅವರೆಲ್ಲರ ಮನಸ್ಸಿಗೆ ಏನೋ ಒಂದು ಆನಂದವಾಗಿ ಅವರ ಮನಸ್ಸೆಲ್ಲ ಇವನಿಗೆ ಬಾಗುತ್ತಿತ್ತು. ಭೂಮಿಯಲ್ಲಿರುವಂತಹ ಬ್ರಾಹ್ಮಣ ಉತ್ತಮರು, ಭೂಸುರರು ಕೂಡ, ದೇವಲೋಕದ ಸುರರು ಹಾಗೆ ಈ ವಾಸುದೇವನ ಪಾದಧೂಳನ್ನು ತಲೆ ಮೇಲೆ ಧರಿಸ್ತಾರೆ. ಆದರೆ ಭೂಮಿಯಲ್ಲಿರುವಂತಹ ಸುರರು ಅಂದ್ರೆ ಭೂಸುರರು, ಬ್ರಾಹ್ಮಣರು, ಅವರು ಕೂಡ ಈ ವಾಸುದೇವನನ್ನ ಬಹಳ ಸಮ್ಮಾನಿಸ್ತಾ ಇದ್ರು. ಇಷ್ಟು ಯೋಗ್ಯತಾವಂತನಾದಂತಹ ಜೀವೋತ್ತಮನೇ ಆದವ ವಾಸುದೇವ, ಇವನನ್ನ ಈಗ ಅಧ್ಯಯನಕ್ಕೆ ಕಳಿಸ್ಬೇಕಾಗಿದೆ, ಅಧ್ಯಯನ ಮಾಡಿಸ್ಬೇಕು. ಎಂಥ ಅಧ್ಯಯನ? ಶಾಸ್ತ್ರ ಅಧ್ಯಯನ, ವೇದಾಧ್ಯಯನ ಮಾಡಬೇಕು. ಯಾಕೆ? ಉಪನಯನ ಆಯ್ತಲ್ಲ, ಉಪನಯನ ಆದಮೇಲೆ ಮುಂದಿನ ಸಿಲೆಬಸ್ಸು ವೇದಾಧ್ಯಯನ. ಆಗ ಕೆಲವಾದ್ರೂ ಕಲಿಬೇಕಲ್ಲ. ಪಂಚಸೂಕ್ತಗಳು ಕಂಪಲ್ಸರಿ ಸಿಲೆಬಸ್ ಅಂತಾರೆ. ಯಾವುದದು? ಪಂಚಸೂಕ್ತಗಳು. ಹಾಗೆಯೇ ಮಾಧ್ವರಿಗೆ ಪಂಚಸ್ತುತಿಗಳು ಕೂಡ ಹಾಗೆ. ಪಂಚ ಸೂಕ್ತಗಳು ಎಲ್ಲರೂ ಸರ್ವಬ್ರಾಹ್ಮಣರು ಪಂಚಸೂಕ್ತಗಳನ್ನು ಅವಶ್ಯ ಕಲಿತಾರೆ. ಅದಾದ ಮೇಲೆ ಪಂಚಸ್ತುತಿಗಳು, ಮಾಧ್ವರು ಮಾತ್ರ ಪಂಚಸ್ತುತಿಗಳನ್ನು ಕಲಿತಾರೆ, ಕಲಿಯಲೇಬೇಕು. ಅದು ಮಾಧ್ವರಿಗೆ ಅಂದ್ರೆ ಮಧ್ವಾನುಯಾಯಿಗಳಿಗೆ ಅತ್ಯಂತ ಪ್ರಮುಖವಾದದ್ದು. ಹೀಗೆ ಒಂದು ಕಲಿಕೆಯನ್ನು ಹೀಗಿರ್ತದೆ. ಈಗ ಇವನಿಗೆ, ಈ ನಮ್ಮ ವಾಸುದೇವನಿಗೆ ಈ ಒಂದು ಉಪನಯನ ಸಂಸ್ಕಾರ ಆಗಿ ಹೋಗಿದೆ. ಇನ್ನು ಮುಂದೆ ಇವನಿಗೆ ಆಗ್ಬೇಕಾದದ್ದೇನು? ಅಧ್ಯಯನ ಆಗ್ಬೇಕು, ವೇದಾಧ್ಯಯನ ಆಗ್ಬೇಕು. ವೇದಾಧ್ಯಯನ ಮಾಡ್ಬೇಕಂದ್ರೆ ಗುರುಗಳ ಮನೆಗೆ ಕಳಿಸುವುದು ಅಂತ. ಮತ್ತೊಬ್ಬ ಮಹನೀಯರಾದ ವಿದ್ವಾಂಸರು ಇದ್ದಾರೆ, ಅಲ್ಲಿಯೇ ಕಳಿಸುವುದು ಹೇಳಿ ಹೀಗೆ ವಿಚಾರ ಮಾಡಿಕೊಂಡಿದ್ದು. ಯಾಕೆ? ನಮ್ಮ ನಡಿಲಾಯ ಭಟ್ರೆ ಹೇಳ್ಬಹುದಲ್ವಾ ಅಂದ್ರೆ ಹೇಳ್ಬೋದು, ಆದ್ರೆ ಅಲ್ಲೊಂದು ಗುರುಕುಲ ನಡೆಸಿತ್ತು, ಈಗಾಗಲೇ ಗುರುಕುಲ ನಡೆಸ್ತಿತ್ತು ತೋಟಂತಿಲ್ಲಾಯರು. ಹಾಗಾಗಿ ಅಲ್ಲಿ ಕಳಿಸಿ ಬಿಟ್ರೆ ಎಲ್ಲ ಮಕ್ಕಳು ಕಲಿತಾರಲ್ಲ, ಸಾಕಷ್ಟು ಮಕ್ಕಳು ಸೇರಿದವರು. ಹಾಗಾಗಿ ಅಲ್ಲಿ ಕಳಿಸುವ ಅಂತ. ಅದು ಹೆಚ್ಚಾಗಿ ಪಾಂಗಾಳದ ಸಮೀಪ ಆಗ್ತದೆ ಅಂತ ನೆನಪು ನನಗೆ. ನಾನು ನೋಡ್ತೇನೆ, ಮುಂದೆ ಹೇಳ್ತೇನೆ. ನನ್ನ ನೆನಪು ಪಾಂಗಾಳದ ಸಮೀಪ ಅಂತ ಆ ಮನೆ. ಹೋಗ್ಬೋದು, ಆ ಸ್ಥಳಕ್ಕೆ ಹೋಗ್ಬೋದು. ಅದು ಉಡುಪಿ ಮತ್ತು ಮಂಗಳೂರು ಹಾದಿಯಲ್ಲಿ ಬಹಳ ಸಮೀಪಕ್ಕೆ ಆಗ್ತದೆ. ಜನಾರ್ದನ ದೇವಸ್ಥಾನ ಉಂಟು, ಆ ಸಮೀಪಕ್ಕೆ ಅಲ್ಲಿ ಅವರ ಮನೆ. ಮತ್ತು ಅಲ್ಲೊಂದು ಮಧ್ವಕಟ್ಟೆ ಅಂತೀವಿ. ಮಧ್ವಕಟ್ಟೆ ಅಂದ್ರೆ ಸ್ವಲ್ಪ ಹೊತ್ತು ಅಲ್ಲಿ ಕೂತ್ಕೊಳ್ತಿದ್ದ ವಾಸುದೇವ ಅಂತ. ಅಲ್ಲಿ ಗುರುಗಳ ಮನೆಗೆ ಹೋಗೋ ಮುಂದೆ ಸ್ವಲ್ಪ ಹೊತ್ತು ಅಲ್ಲೊಂದು ಕಟ್ಟೆ ಮೇಲೆ ಕೂರ್ತಿದ್ದ, ಅದಕ್ಕೆ ಮಧ್ವಕಟ್ಟೆ ಅಂತಾರೆ. ಈಗಲೂ ಅವೆಲ್ಲ ಉಂಟು. ರಸ್ತೆಯಿಂದ ಬಹಳ ಅರ್ಧ ಫರ್ಲಾಂಗ್ ಅಷ್ಟೇ ಒಳಗೆ. ಹಾಗಿದೆ ಎಲ್ಲ ಸಾಧಾರಣ ನೋಡ್ಲಿಕ್ಕೆ. ನಮ್ಮಲ್ಲಿ ಇಲ್ಲಿ ವೈಭವ ಕಾಣಿಸುವುದಿಲ್ಲ. ವೈಭವ ಬೇಕಾದ್ರೆ ಬೆಂಗಳೂರು ಮೈಸೂರಿಗೆ ಹೋಗ್ಬೇಕು, ಜಗ ಕಾಣ್ತದೆ. ಇಲ್ಲಿ ಎಲ್ಲ ಏನೂ ಇರುವುದಿಲ್ಲ. ಈ ಸಾಧಾರಣ ಒಂದು ದೇವಸ್ಥಾನ ಕೂಡ ಮನೆಯ ಹಾಗೆ ಇರ್ತದೆ ನೋಡ್ಲಿಕ್ಕೆ. ಮನೆ ಯಾವುದು, ದೇವಸ್ಥಾನ ಯಾವುದು ಅಂತ ತಿಳಿಯೋದಿಲ್ಲ, ಅಷ್ಟರಲ್ಲೇ ಇರ್ತದೆ. ಇತ್ತೀಚೆಗೆ ವಿದ್ಯುತ್ ಅಲಂಕಾರ, ವಿದ್ಯುತ್ ದೀಪ ಅಲಂಕಾರ ಇತ್ತೀಚೆಗೆ ಇರುವುದು. ಮೊದಲಿಗೆಲ್ಲ ಸಾಧಾರಣ ಸರಳವಾಗಿ ಇರ್ತಿತ್ತು, ಹಾಗೆ ಇರುವುದೇ. ಆದರೆ ಶಕ್ತಿಯಲ್ಲಿ ನಮ್ಮ ಅನಂತೇಶ್ವರನಿಗೆ ಸಮಾನ ಯಾರೂ ಇಲ್ಲ. ಲೋಕಕ್ಕೆ ಜೀವೋತ್ತಮರನ್ನು ಕೊಟ್ಟಮ. ಬ್ರಾಹ್ಮಣರೆಲ್ಲ ಬೇಡಿಕೊಂಡಾಗ ಇಡೀ ಲೋಕಕ್ಕೆ ಜೀವೋತ್ತಮರನ್ನೇ ಕೊಟ್ಟಮ ಅನಂತೇಶ್ವರ. ಇಂತಹ ವರ ಕೊಡುವ ದೇವರು ಎಲ್ಲಿಯಾದರೂ ಸಿಗ್ತಾರ? ಎಲ್ಲೂ ಇಲ್ಲ ನೋಡಿ, ಹೀಗೆಲ್ಲ ಆಗ್ತದೆ. ಹಾಗಾಗಿ ಆ ಮಹಾತ್ಮೆ ವಿಶೇಷವಾದದ್ದು.
ಸರಳವಾಗಿ ಕಾಣಲಿಕ್ಕೆ ಸರಳವಾಗಿರುವುದು, ಕೊಡುವಂಥದ್ದು ಮಹತ್ತರವಾದದ್ದು ಅಂತಹ ಲಕ್ಷಣ ಇಲ್ಲಿ. ಈಗ ಅಧ್ಯಯನ ಮಾಡಲಿಕ್ಕೆ ಇವನನ್ನು ಕಳಿಸ್ಬೇಕು ಅಂತ ಆಯ್ತು. ಛಲಮಾನುಷಃ ಅಂತಾರೆ. ಛಲಮಾನುಷಃ ಅಂದರೆ ಕಾಣಲಿಕ್ಕೆ ಮನುಷ್ಯ ಅಂತ ಅರ್ಥ. ಕಾಣಲಿಕ್ಕೆ ಗುರುಗಳ ಪಾಠಕ್ಕೆ ಹೋಗ್ಬೇಕು ಇವನು, ಕಾಣಲಿಕ್ಕೆ ಇವನು ಮನುಷ್ಯ. ಆದರೆ ಮನುಷ್ಯನ ಅಲ್ಲ, ಮನುಷ್ಯ ರೂಪದಮ ಅಂತ ಅರ್ಥ. ಕಾಣಲಿಕ್ಕೆ ಮನುಷ್ಯ ರೂಪವುಳ್ಳಮ ಅಂತ ಅಷ್ಟೇ ಹೇಳ್ತಾರೆ. ಇಲ್ಲಿ ಮುಖ್ಯಪುರಾಣ ಅಂತ ಹೇಳುವುದಿಲ್ಲ, ಅಲ್ಲೇ ಗೊತ್ತಾಗ್ತದಲ್ವಾ. ದೇವೋತ್ತಮರಾದ ಶಿವ, ಗುರು, ದೇವೇಂದ್ರಾದಿಗಳು ಇವನ ಪಾದಧೂಳಿಯನ್ನು ಧರಿಸ್ತಾರೆ ಅಂದರೆ ಮತ್ಯಾರ ಪಾದಧೂಳಿ ಧರಿಸ್ಬೇಕು? ಮುಖ್ಯಪುರಾಣನ ಪಾದಧೂಳಿ. ಹೀಗಾಗಿ ಅಲ್ಲೇ ಸೂಚಿತವಾಯಿತು. ಆ ನಂತರದಲ್ಲಿ ಛಲಮಾನುಷಃ, ಮನುಷ್ಯ ರೂಪದಲ್ಲಿರುವಂತಹ ವಾಸುದೇವ ಇವನು ಈಗ ಅಧ್ಯಯನ ಮಾಡಲಿಕ್ಕೆ ಅಂತ ಗುರುಕುಲಕ್ಕೆ ಕಳಿಸುವುದು, ಶಾಲೆಗೆ ಕಳಿಸುವುದು ಅಂತ ಆಯ್ತು. ಕರತಲೆ ಖಲು ಕಂದು ಕವತ್ಸದ ಸಕಲಯಾ ಕಲಯಾ ಸಹ ವಿದ್ಯೆಯ ಹರಿಧರೇಣ ಸಮಂ ಸ್ಫುರಿತಂ ಗುರೋಃ ಮನಸಿ ತಸ್ಯ ವಿಡಂಬಯತೋ ಜನಾನ್. ಇವನು ಜಗದ್ಗುರು ವಾಸುದೇವ ಅಂದರೆ ಮತ್ಯಾರೋ ಅಂತ ಯೋಚಿಸ್ಬೇಡಿ, ಜಗದ್ಗುರುವೇ ವಾಸುದೇವ. ಆದರೆ ಇವ ಸಾಮಾನ್ಯ ಜನರ ಹಾಗೆ ಕಾಣಿಸ್ತಾನೆ. ಇವನ ವರ್ತನೆಯೂ ಅಷ್ಟೆ, ಒಂದು ಸಣ್ಣ ಹುಡುಗ ಕುಂಡಾಟ ಮಾಡಿಕೊಂಡು ಕುಣಿದಾಡಿಕೊಂಡು ಇರುವಂತಹ ಪುಟ್ಟ ಹುಡುಗನು ಹಾಗಿದ್ದಾನೆ ಈ ವಾಸುದೇವ. ಆದರೆ ಅವನ ಸ್ವರೂಪದಲ್ಲಿ ಅವ ಜಗದ್ಗುರು. ಇಂತಹ ಜಗದ್ಗುರುವ ಸಾಮಾನ್ಯ ಜನರ ಹಾಗೆ, ಸಾಮಾನ್ಯ ಮನುಷ್ಯ ಬಾಲಕರ ಹಾಗೆ ವರ್ತಿಸ್ತಾ ಇದ್ದಾನೆ. ಮತ್ತು ಇವನ ವಿಷಯ ಹೇಗೆ, ಇವನ ಮನಸ್ಥಿತಿ ಅಂತಂದು ಅಂದರೆ, ಇವನ ಮನಸ್ಸಿನಲ್ಲಿ ಸದಾ ಭಗವಂತನ ಹೊಳಪು ಸದಾ ಕಾಣ್ತದೆ. ಅಂತರಂಗದಲ್ಲಿ ಸದಾ ಹರಿಯನ್ನು ಕಾಣ್ತಾನೇ ಇದ್ದಾನೆ. ಪ್ರಾಕೃತಿಕ ಎಲ್ಲಿ ನೋಡಿದ್ರು ಅಲ್ಲಿ ಹರಿಯನ್ನು ಕಾಣ್ತಾನೆ. ಕಂಡಲ್ಲಿ ವಿಶ್ವರೂಪಕಾಂಬರು, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು ಅಂತ ಬಹಳ ಚಂದದ ಕೃತಿ ಅದು. ಯಾವುದು? ರಂಗನಿನ್ನ ಕೊಂಡಾಡುವ ಮಂಗಳಾತ್ಮರ ಸಂಗ ಸುಖವಿತ್ತು ಕಾಯ ಕರುಣಸಾಗರ ಅಂತ ಜಗನ್ನಾಥದಾಸರ ಕೃತಿ ಇದು. ಇದು ಪ್ರಸಿದ್ಧ ಕೃತಿ. ಇದರಲ್ಲಿ ನಮಗೆ ಭಗವದ್ಭಕ್ತರು ಹೇಗಿರ್ತಾರೆ ಎನ್ನುವುದನ್ನು ತಿಳಿಸ್ತಾರೆ ಜಗನ್ನಾಥದಾಸರು. ಭಾಗವತದಲ್ಲಿ ಬಹಳ ಬೇಕಾಗ್ತದೆ ಈ ಕೃತಿಯನ್ನು ಪದೇ ಪದೇ ಹೇಳಲಿಕ್ಕೆ ಬೇಕಾಗ್ತದೆ ಭಾಗವತದಲ್ಲಿ. ಯಾಕೆಂದ್ರೆ ಭಾಗವತದಲ್ಲಿ ಅನೇಕ ಭಗವದ್ಭಕ್ತರ ವಿಷಯ ಬರ್ತದೆ. ಭಗವದ್ಭಕ್ತರ ವರ್ಣನೆ ಮಾಡಬೇಕಾದ್ರೆ ಈ ಲಕ್ಷಣಗಳೆಲ್ಲ ಅಲ್ಲಿ ಬರ್ತದೆ. ಇದು ಎಲ್ಲಿ ಬಂತು, ಯಾವ ಸ್ಕಂಧದಲ್ಲಿ ಅಂದರೆ ಎಲ್ಲ ಸ್ಕಂಧದಲ್ಲೂ ಬರ್ತದೆ. ಭಾಗವತದ 12 ಸ್ಕಂಧಗಳಲ್ಲಿ ಈ ರಂಗನಿನ್ನ ಕೊಂಡಾಡುವ ಮಂಗಳಾತ್ಮರ ಎನ್ನುವಂಥ ಈ ಕೃತಿಯ ಆ ವಿವರಣೆಗಳು ಏನುಂಟು ಇಷ್ಟು ಕೂಡ, ಇಡೀ ಕೃತಿಯು ಕೂಡ, ಇಡೀ ಭಾಗವತದ ತುಂಬೆಲ್ಲ ಅದನ್ನು ನಾವು ಉದ್ಧರಿಸಿ ಹೇಳುವಂಥದ್ದಾಗ್ತದೆ. ಹೀಗೆ ಇಲ್ಲಿ ನಮ್ಮ ವಾಸುದೇವ ಇವ ಹೇಗಿದ್ದಾನೆ ಅಂದರೆ, ಹರಿಧರೇಣ ಸಮಂ ಸ್ಫುರಿತಂ ಗುರೋಹೋ, ಇವನು ಮನಸ್ಸಿ ತಸ್ಯ ವಿಡಂಬಯತೋ ಜನ, ಕಾಣುವ ಜನರ ಕಣ್ಣಿಗೆ ಸಣ್ಣ ಹುಡುಗ ಇವನು. ಆದರೆ ಅವನ ಮನಸ್ಸಿನಲ್ಲಿ ಸದಾಕಾಲ ಅಂತರಂಗದಲ್ಲಿ ಹರಿಯ ದರ್ಶನ ಮಾಡ್ತಾನೆ. ಹೊರಗೆ ಕಾಣುವಲ್ಲೆಲ್ಲ ಎಲ್ಲ ಕಡೆಯಲ್ಲೂ ಹರಿಯನ್ನು ಕಾಣ್ತಾನೆ. ಹೊರಗಣ್ಣಿನಿಂದ ಕಾಣುವುದು ಎಲ್ಲ ಈ ಪ್ರಪಂಚದ ಸರ್ವಚೇತನಾಚೇತನಗಳ ಅಂತರ್ಯಾಮಿಯಾಗಿರುವ ಹರಿಯನ್ನು ಕಾಣ್ತಾನೆ. ತನ್ನಂತರಂಗದಲ್ಲಿ ಹರಿಯನ್ನೇ ಕಾಣ್ತಾನೆ. ಇಂತಹ ಒಂದು ಹರಿಯ ಸಾಕ್ಷಾತ್ಕಾರ, ಸದಾಕಾಲೀನವಾದ ಹರಿ ಸಾಕ್ಷಾತ್ಕಾರ ಇವನಿಗೆ ಉಂಟು. ಇಂತಹ ಮಹನೀಯ ಈಗ ಇವನಿಗೆ ಇವನ ಸ್ಥಿತಿ ಏನು ಅಂದರೆ, ಇವನ ಕೈಯಲ್ಲಿ ಕರತಲೆ ಅಂತ ಹೇಳ್ತಾರೆ. ಇವನ ಅಂಗೈಯಲ್ಲಿ ಒಂದು ಚೆಂಡು ಉಂಟು. ಅಂಗೈಯಲ್ಲಿ ಒಂದು ಚೆಂಡು ಇದ್ರೆ ಆ ಚೆಂಡು ಹಿಡಿದವನ ಅಧೀನವಾಗಿರ್ತದೆ. ಕೈಯಲ್ಲಿ ಚೆಂಡು ಹಿಡಿದಾಗ ಆ ಚೆಂಡು ಸ್ಪಷ್ಟವಾಗಿ, ತನ್ನ ಕೈಯಲ್ಲಿರುವ ಚೆಂಡನ್ನು ಯಾರೂ ಮನುಷ್ಯ ಸ್ಪಷ್ಟವಾಗಿ ತಿಳಿದಿರ್ತಾನೆ. ಅದೇ ರೀತಿಯಾಗಿ ಸಕಲಯ ಕಲೆಯ ಸಹ ವಿದ್ಯೆಯ, ಸರ್ವ ಕಲೆಗಳು, ಸರ್ವ ವಿದ್ಯೆಯೂ ಕೂಡ ಇವನಿಗೆ, ಸರ್ವ ವಿದ್ಯೆಯು ಸಕಲಯ ಸಂಪೂರ್ಣವಾಗಿ, ಸಕಲ ಅನ್ನೋ ಪದಕ್ಕೆ ಸಂಪೂರ್ಣ ಅಂತ ಅರ್ಥ. ಹೀಗೆ ಸಂಪೂರ್ಣವಾಗಿ
ಸರ್ವ ವಿದ್ಯೆಗಳು ಸರ್ವ ಕಲೆಗಳು ಕೂಡ ಇವನ ಕರಗತವಾಗಿರುವುದು, ಇವನ ಅಧೀನವಾಗೇ ಇದೆ. ಇಂಥವನ ಅಧ್ಯಯನ ಮಾಡ್ಲಿಕ್ಕೆ ಹೋಗ್ತಾನೆ. ಇದಕ್ಕೇನ್ರಿ ಅರ್ಥ? ಮತ್ತೇನು ಅರ್ಥ ಅಲ್ಲ. ವಿಡಂಬಯತೋ ಜನಾನ್, ಲೋಕದ ಜನರ ನಡುವೆ, ಮನುಷ್ಯರ ನಡುವೆ ಮನುಷ್ಯನಂತೆ ಕಾಣುವಂಥ ವಾಸುದೇವ ಅವನು ಲೋಕದಲ್ಲಿ ಒಂದು ಸಣ್ಣ ನಟನೆಯನ್ನು ಮಾಡ್ತಾನೆ. ತಾನೊಬ್ಬ ಸಣ್ಣ ಮಾಣಿ, ಉಪನಯನ ಆದ ವಟು, ಗುರುಕುಲಕ್ಕೆ ಹೋಗಬೇಕು, ವೇದಾಧ್ಯಯನ ಮಾಡಬೇಕು, ಶಾಸ್ತ್ರಾಧ್ಯಯನ ಮಾಡಬೇಕು. ಇದು ಕ್ರಮ. ಈ ಕ್ರಮ ಯಾರು ಮಾಡ್ತೇವೆ? ನಮ್ಮಂಥ ಮನುಷ್ಯ ಜನ ಮಾಡಬೇಕು. ಈ ನಮ್ಮ ನಡುವೆ ಮನುಷ್ಯರಾದಂಥ, ನಮ್ಮ ನಡುವೆ ಮನುಷ್ಯ ರೂಪದಲ್ಲೇ ಇರುವಂಥ ಮುಖ್ಯ ಪ್ರಾಣ ಅದೇ ರೀತಿ ಮನುಷ್ಯರಂತೆ ನಟಿಸ್ತಾನೆ. ಆದರೆ ವಸ್ತುಸ್ಥಿತಿ ಏನು ಅಂದರೆ, ಸಮಗ್ರವಾಗಿ ಸರ್ವಶಾಸ್ತ್ರಗಳು, ಸರ್ವ ವೇದಗಳು, ಶಾಸ್ತ್ರಗಳೆಲ್ಲವೂ ಕೂಡ ಕೈಯಲ್ಲಿರುವ ಚೆಂಡಿನ ಹಾಗೆ ಅವನ ವಶವಾಗಿ ಇರುವಂಥದ್ದು ಸರ್ವಜ್ಞಾನ ಅಂತ ಇದನ್ನು ವರ್ಣಿಸ್ತಾರೆ. ಹೀಗೆ ಇಷ್ಟು ಹೇಳುವಾಗ ನಮಗೆ 42 ಶ್ಲೋಕಗಳಾದವು. ಬ್ರಹ್ಮಾರ್ಪಣ.